ಅಲ್ಲಿ ವೇಷೋಟಿಕೆ ನಡೀತಾ ಇತ್ತು, ಸುಮ್ಮನೆ ಯಾರು ದಾಳಿ ಮಾಡಲ್ಲ. ಅಲ್ಲಿ ವೇಷೋಟಿಕೆ ನಡೀತಾ ಇತ್ತು, ಸುಮ್ಮನೆ ಯಾರು ದಾಳಿ ಮಾಡಲ್ಲ. ರಾಮಸೇನಾ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಅವರನ್ನ ಬಂಧಿಸಿದ್ದಾರೆ. ಈ ಮಸಾಜ್ ಪಾರ್ಲರ್ 1 ವರ್ಷದಿಂದ ಆರಂಭವಾಗಿದ್ದು ಸುಧೀರ್ ಅನ್ನೋರಿಗೆ ಸೇರಿದ್ದಾಗಿದೆ. ದಾಳಿ ನಡೆಸಿದ ರಾಮಸೇನೆ ಯುವಕರೇ 3 ಕಾಂಡೋಮ್ಗಳನ್ನ ತಂದು ಬೆಡ್ ಮೇಲೆ ಹಾಕಿದ ಆರೋಪ. ಶ್ರೀರಾಮ್ ಸೇನೆ ಕಾರ್ಯಕರ್ತರು ಮಂಗಳೂರಲ್ಲಿ 15 ವರ್ಷಗಳ ಹಿಂದೆ ಈ ಹಿಂದೆಯೂ ಇದೇ ರೀತಿ ದಾಳಿ ನಡೆಸಿದರು. ಅನೈತಿಕ ಪೊಲೀಸ್ಗಿರಿ ಹೆಚ್ಚೋಕೆ ಕಾರಣ ಕೆಲವು ಮನುಷ್ಯರ ಮಾನಸಿಕ ವಿಕೃತಿ. ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ರಾಮಸೇನೆ ಕಾರ್ಯಕರ್ತರು ಮಂಗಳೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಇರುವ ಯುನಿಸೆಕ್ಸ್ ಸಲೂನ್ ಮೇಲೆ ಗುರುವಾರ ದಾಳಿ ನಡೆಸಿದ್ದಾರೆ. ಪ್ರಸಾದ್ ಅತ್ತಾವರ್ ನೇತೃತ್ವದಲ್ಲಿ ರಾಮಸೇನೆ ಕಾರ್ಯಕರ್ತರು ದಾಳಿ ನಡೆಸಿ ಸಲೂನ್ ಒಳಗಿದ್ದಂತಹ ಪೀಠೋಪಕರಣ ವಸ್ತುಗಳಿಗೆ ಹಾನಿ ಮಾಡಿದ್ದಾರೆ. ಬಿಜಯ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಬಳಿಯ ಕಲರ್ಸ್ ಹೆಸರಿನ ಸಲೂನ್ ಒಳಗಡೆ ಅಕ್ರಮವಾಗಿ ಮಸಾಜ್ ವ್ಯವಹಾರ ನಡೀತಿದೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ದಾಳಿಯನ್ನು ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತಹ ಮಹಿಳಾ ಸಿಬ್ಬಂದಿಯರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳಿಕ ಅಲ್ಲಿದ್ದ ವಸ್ತುಗಳನ್ನ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಈ ಘಟನೆ ಬೆನ್ನಲ್ಲೇ ಪೊಲೀಸರು ಮಂಗಳೂರಿನ ನಿವಾಸದಿಂದ ರಾಮಸೇನಾ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಅವರನ್ನ ಬಂಧಿಸಿದ್ದಾರೆ. ಕುಡುಪು ಬಳಿಯ ಪ್ರಸಾದ್ ಅತ್ತಾವರ್ ನಿವಾಸದಲ್ಲಿ ಇವರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದು ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ. ಪ್ರಸಾದ್ ಅತ್ತಾವರ್ ಅವರ ಜೊತೆಗೆ ಇವರ ಜೊತೆಗಿದ್ದಂತಹ ಕಾರ್ಯಕರ್ತರನ್ನು ಸಹ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಸಲೂನ್ನಲ್ಲಿ ವೇಶ್ಯಾವಾಟಿಕೆ ನಡೀತಾ ಇತ್ತು ಅಂತ ಪ್ರಸಾದ್ ಅತ್ತಾವರ್ ಹೇಳಿದ್ದಾರೆ. ಅಲ್ಲಿ ವೇಷೋಟಿಕೆ ನಡೀತಾ ಇತ್ತು, ಸುಮ್ಮನೆ ಯಾರು ದಾಳಿ ಮಾಡಲ್ಲ. ಪೊಲೀಸರು ವಶಕ್ಕೆ ಪಡಿಸಿಕೊಂಡು ತೆಗೆದುಕೊಂಡು ಹೋಗ್ತಾ ಇರೋದು ನೋಡಬಹುದಾಗಿದೆ. ಅವರು ದಾಳಿಯನ್ನು ಮಾಡಿದ್ದು, ನಾವೇ ದಾಳಿಯನ್ನು ಮಾಡಿದ್ವಿ ಅಂತ ಹೇಳಿ ಅವರು ದುಷ್ಕರ್ಮಿ ಪ್ರಸಾದ್ ಅತ್ತಾವರ್ ಮಾಧ್ಯಮಗಳಿಗೆ ಹೇಳಿಕೆ ನೀಡುತ್ತಿರುವಾಗಲೇ ಸಿಸಿಬಿ ಪೊಲೀಸರು ಬಂಧಿಸಿದಾಗಿ ವರದಿಯಾಗಿದ್ದು, ತಮ್ಮ ಸಂಘಟನೆಯ ಕಾರ್ಯಕರ್ತರೇ ಸಲೂನ್ಗೆ ನುಗ್ಗಿರೋದಾಗಿ ಪ್ರಸಾದ್ ಅತ್ತಾವರ್ ಒಪ್ಕೊಂಡಿರೋದು ವರದಿಯಾಗಿದೆ. ಇನ್ನು ರಾಮಸೇನೆ ಸಂಸ್ಥಾಪಕ ಪ್ರಸಾದ್ ಅತ್ತಾವರ್ ಜೊತೆಗೆ ಕಾರ್ಯಕರ್ತರಾದ ಫರಂಗಿಪೇಟೆಯ ಹರ್ಷರಾಜ್, ವಾಮಂಜೂರಿನ ಮೋಹನ್ ದಾಸ್, ಕಾಸರಗೋಡಿನ ಪುರಂದರ್, ಸಚಿನ್, ವಾಮಂಜೂರಿನ ರವೀಶ್, ಬೇಜಂ ಪದವಿನ ಸುಕೇತ್, ವಾಮಂಜೂರಿನ ಅಂಕಿತ್, ಕಾಳಿಮಟ್ಟು, ಬೊಂಡಂತಿಲದ ಅಭಿಲಾಷ್, ವಾಮಂಜೂರಿನ ದೀಪಕ್, ನಿರುಮಾರ್ಗದ ವಿಘ್ನೇಶ್ ಮತ್ತು ಪ್ರದೀಪ್ ಪೂಜಾರಿ ಇವರನ್ನು ಸಹ ಬಂಧಿಸಲಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಆರೋಪಿಗಳು ದಾಳಿ ಮಾಡೋಕೆ ತೆರಳಿದ್ದ ವೇಳೆ ಅವರ ಜೊತೆಗೆ ಸ್ಥಳೀಯ ಟಿವಿ ವಾಹಿನಿಯೊಂದರ ಕ್ಯಾಮ್ರಾಮನ್ ಶರಣ್ ರಾಜ್ನನ್ನು ಸಹ ಕರ್ಕೊಂಡು ಹೋಗಿದ್ರು. ಆತ ದಾಳಿಯ ವಿಡಿಯೋವನ್ನ ಚಿತ್ರೀಕರಿಸಿದ್ದಾನೆ. ಆತನನ್ನು ಸಹ ಬಂಧಿಸಲಾಗಿದೆ. ಈ ಹಿಂದೆ ಪಡಿಲ್ನ ಮಾರ್ನಿಂಗ್ ಮಿಸ್ಟ್ ಹೋಮ್ ಸ್ಟೇ ದಾಳಿ ಪ್ರಕರಣದಲ್ಲೂ ಸಹ ಈತ ಬಂಧನಕ್ಕೆ ಒಳಗಾಗಿದ್ದ. ಈ ಪ್ರಕರಣದಲ್ಲೂ ಸಹ ದೋಷಮುಕ್ತನಾಗಿದ್ದ ಅಂತ ವರದಿಯಾಗಿದೆ. ಇನ್ನು ವೈರಲ್ ಆದ ವಿಡಿಯೋ 5-6 ಮಂದಿ ಯುವಕರ ತಂಡ ಏಕಾಏಕಿ ಸಲೂನ್ಗೆ ನುಗ್ಗಿ ಪೀಠೋಪಕರಣ, ಗಾಜು, ಕಂಪ್ಯೂಟರ್ ಸೆಟ್ ಸೇರಿದಂತೆ ಕೈಗೆ ಸಿಕ್ಕ ವಸ್ತುಗಳನ್ನ ಪುಡಿಗೈದಿರೋದು ಮತ್ತು ವೇಶ್ಯಾವಾಟಿಕೆ ನಡೆಸ್ತಿದ್ದೀರಾ ಅಂತ ಪ್ರಶ್ನಿಸಿ ಮಹಿಳೆಯರಿಗೆ ಅವಾಜ್ ಹಾಕಿರುವ ದೃಶ್ಯಗಳಿದೆ. ಅಷ್ಟೇ ಅಲ್ಲ, ದಾಂಧಲೆ ನಡೆಸಿದ ದುಷ್ಕರ್ಮಿಗಳು ಕಾಂಡೋಮ್ ಪ್ಯಾಕೆಟ್ಗಳನ್ನ ತೋರಿಸಿ ಅದರ ಬಗ್ಗೆ ಪ್ರಶ್ನಿಸುವ ದೃಶ್ಯವಿದೆ. ಅಲ್ಲಿದ್ದ ಯುವತಿಯರಿಗೆ ನೀವು ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸ್ತಿದ್ದಾರಾ ಅಂತ ದಾಳಿಕೋರರು ಅವಾಜ್ ಹಾಕಿದ್ದಾರೆ. ಯುವತಿಯರು ಕೈ ಮುಗಿದು ಹಲ್ಲೆ ಮಾಡಬೇಡಿ ಅಂತ ಬೇಡಿಕೊಳ್ಳೋ ವಿಡಿಯೋ ಇದೆ. ಕಾರ್ಯಕರ್ತರ ಜೊತೆಗೆ ಕ್ಯಾಮ್ರಾಮನ್ ಒಬ್ಬನನ್ನ ಕರೆದೊಯ್ದು ದಾಳಿ ನಡೆಸಿರುವ ಸಾಧ್ಯತೆ ಇದೆ. ಇದರ ವಿಡಿಯೋವನ್ನ ದಾಳಿಕೋರರೇ ಬಿಡುಗಡೆ ಕೂಡ ಮಾಡಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಈ ಮಸಾಜ್ ಪಾರ್ಲರ್ 1 ವರ್ಷದಲ್ಲಿ ಶುರುವಾಗಿದ್ದು ಸುಧೀರ್ ಅನ್ನೋರಿಗೆ ಸೇರಿದ್ದಾಗಿದೆ. ಇನ್ನು ದಾಳಿ ನಡೆಸಿದಂತ ರಾಮಸೇನೆಯ ಯುವಕರೇ 3 ಕಾಂಡೋಮ್ಗಳನ್ನ ತಂದು ಬೆಡ್ ಮೇಲೆ ಹಾಕಿ ಸಲೂನ್ ಮಾಲೀಕರು ಸಿಬ್ಬಂದಿ ಮೇಲೆ ಆರೋಪ ಮಾಡ್ತಿರೋ ಬಗ್ಗೆಯೂ ಸಹ ಆರೋಪಗಳು ಕೇಳಿಬಂದಿದೆ. ಇನ್ನು ಸಲೂನ್ಗೆ ಸಂಬಂಧಪಟ್ಟಂತಹ ಕಾಂಡೋಮ್ ಆಗಿದ್ರೆ ಎದುರಿನಲ್ಲಿ ಪ್ರದರ್ಶನಕ್ಕಿಡ್ತಾರಾ ಅಂತ ಸಲೂನ್ ಸಿಬ್ಬಂದಿ ಪ್ರಶ್ನಿಸಿದ್ದಾರೆ.
ಈ ವೇಳೆ ಸಲೂನ್ನ ಮಹಿಳಾ ಸಿಬ್ಬಂದಿ ಅದ್ ಯಾರು ಇಟ್ಟಿದ್ದು ಅಂತ ಮರುಪ್ರಶ್ನೆ ಮಾಡಿರೋದನ್ನ ಈ ವಿಡಿಯೋದಲ್ಲಿ ನೋಡಬಹುದು. ಈ ಹಿಂದೆ ಮೇಯರ್ ಒಬ್ರು ಇದೇ ಮಸಾಜ್ ಸೆಂಟರ್ನ ಅನಧಿಕೃತ ನೆಲೆಯಲ್ಲಿ ದಾಳಿ ನಡೆಸಿದ್ರು. ಬಳಿಕ ಇದು ಪರವಾನಗಿಯಡಿ ಕಾರ್ಯನಿರ್ವಹಿಸ್ತಾ ಇರೋದು ಅಂತ ಅರಿವಿಗೆ ಬಂದಿತ್ತು. ಸೊ ಮಂಗಳೂರಿನ ಸಾಮಾಜಿಕ ಕಾರ್ಯಕರ್ತೆಯೊಬ್ರು ಇದೇ ರೀತಿ ಮಸಾಜ್ ಕೇಂದ್ರವೊಂದಕ್ಕೆ ದಾಳಿ ನಡೆಸಿದ್ದ ವಿಡಿಯೋ ವೈರಲ್ ಆಗಿತ್ತು. ಆದ್ರೆ ಪೊಲೀಸರು ಕ್ರಮ ತೆಗೆದುಕೊಂಡಿರಲಿಲ್ಲ. ಮಂಗಳೂರಿನಲ್ಲಿರುವಂತಹ ಅಕ್ರಮ ಮಸಾಜ್ ಪಾರ್ಲರ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹಿಂದೂ ಸಂಘಟನೆಗಳು ಪೊಲೀಸರಿಗೆ ದೂರನ್ನು ಸಹ ಕೊಟ್ಟಿದ್ವು. ಗುರುವಾರ ಬೆಳಿಗ್ಗೆ ಸುಮಾರು 11:50 ಸುಮಾರಿಗೆ ಮಂಗಳೂರು ನಗರದ ಬರ್ಕೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿಜೈ ಬಳಿಯ ಆದಿತ್ಯ ಕಾಂಪ್ಲೆಕ್ಸ್ನಲ್ಲಿರುವ ಕಲರ್ಸ್ ಯುನಿಸೆಕ್ಸ್ ಸಲೂನ್ಗೆ 11 ಜನರ ಗುಂಪೊಂದು ನುಗ್ಗಿ ಬೆಂಕಿ ಹಚ್ಚಿದೆ. ಸಲೂನ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಂತ ಆರೋಪಿಸಿ ಮಹಿಳಾ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಲೂನ್ ಉಪಕರಣಗಳನ್ನು ಧ್ವಂಸಗೊಳಿಸಿ ನೌಕರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಇನ್ನು ಸಲೂನ್ ಮಾಲೀಕರು ನೀಡಿದ ದೂರಿನ ಆಧಾರದ ಮೇಲೆ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಕಲಂ 329, 324, 74, 351, 115, 109, 352 ಮತ್ತು 190 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಘಟನೆ ಬಗ್ಗೆ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸಲೂನ್ಗೆ ನುಗ್ಗಿ ದಾಂಧಲೆ ನಡೆಸಿದವರನ್ನ ತಕ್ಷಣ ಬಂಧಿಸಿ ಕಾನೂನು ಪ್ರಕಾರ ಕ್ರಮವನ್ನ ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಯಾವ ಉದ್ದೇಶಕ್ಕೆ ಸಲೂನ್ ಮೇಲೆ ದಾಳಿಯಾಗಿದೆ ಅನ್ನೋದು ಗೊತ್ತಿಲ್ಲ. ಇಂತಹ ಕೃತ್ಯಗಳು ನಡಿಬಾರದು, ಯಾರಿಗೂ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಅಡ್ಡಿಪಡಿಸಬಾರದು, ಪ್ರತಿಯೊಬ್ಬರಿಗೂ ಕೆಲಸ ಮಾಡಿಕೊಳ್ಳುವಂತ ಹಕ್ಕಿದೆ, ಯಾರು ಕೂಡ ಕಾನೂನನ್ನ ಕೈಗೆ ಎತ್ಕೊಳ್ಬಾರದು ಅಂತ ಹೇಳಿದ್ದಾರೆ. ಇನ್ನು ಈ ಘಟನೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಖಂಡಿಸಿದ್ದಾರೆ. ರಾಮನಗರದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ದಿನೇಶ್ ಗುಂಡೂರಾವ್ ಮಾತನಾಡಿ, ಶ್ರೀರಾಮ ಸೇನೆ ಹೆಸರಿನಲ್ಲಿ ಗೂಂಡಾಗಿರಿ ಮಾಡೋ ಕೆಲಸ ಆಗ್ತಾ ಇದೆ. ದೇವರ ಹೆಸರು ಹೇಳ್ಕೊಂಡು ಶ್ರೀರಾಮನಿಗೆ ಕಳಂಕ ತರೋ ಕೆಲಸ ಮಾಡಬೇಡಿ. ಯಾರಿಗೂ ಕಾನೂನನ್ನ ಕೈಗೆತ್ತಿಕೊಳ್ಳುವ ಅಧಿಕಾರ ಇಲ್ಲ. ಶ್ರೀರಾಮ್ ಸೇನೆ ಹೆಸರಿನಲ್ಲಿ ದಾಂಧಲೆ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಕಾನೂನು ಕೈಗೆತ್ತಿಕೊಳ್ಳುವ ಅಧಿಕಾರ ಯಾರಿಗೂ ಇಲ್ಲ. ಏನಾದ್ರೂ ಅಕ್ರಮ ಚಟುವಟಿಕೆ ನಡೀತಾ ಇರೋದು ಕಂಡುಬಂದ್ರೆ ಕೂಡಲೇ ಪೊಲೀಸರ ಗಮನಕ್ಕೆ ತಂದು ದೂರನ್ನ ಕೊಡಬೇಕು. ಬದಲಾಗಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತರೇ ಒಳಗೆ ನುಗ್ಗಿ ದಾಂಧಲೆ ಮಾಡಿ ಗೂಂಡಾಗಿರಿ ಮಾಡುವುದಲ್ಲ. ಎಲ್ಲರೂ ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಾದ ಕ್ರಮ ಜರುಗಿಸೋಕೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ದೇವರ ಹೆಸರನ್ನ ಇಟ್ಕೊಂಡು ಇಂತಹ ಕೃತ್ಯ ಮಾಡೋದು ರಾಮನಿಗೆ ಅಗೌರವ. ಹಿಂದೂ ಸಂಘಟನೆಗಳು ಕೂಡ ಇದನ್ನ ಖಂಡಿಸಬೇಕು. ಅನೈತಿಕ ಪೊಲೀಸ್ ಗಿರಿ ಮಾಡಿ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಅಂಥವರ ವಿರುದ್ಧ ಕ್ರಮ ವಹಿಸ್ತೇವೆ. ಈ ರೀತಿ ಮಾಡ್ಕೊಂಡು ಹೋದ್ರೆ ಮುಂದೆ ಮಂಗಳೂರಿನ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಕೆಲಸ ಆಗ್ತಾ ಇದೆ. ಕೆಲವು ಸಂಘಟನೆಗಳು ಗಲಾಟೆ ಮಾಡಿ ಗೊಂದಲ ಸೃಷ್ಟಿಸುವ ಮೂಲಕ ಕಾನೂನು ಸುವ್ಯವಸ್ಥೆಗೆ ಭಂಗ ತರೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು 2009ರಲ್ಲಿ ಮಂಗಳೂರಿನಲ್ಲಿ ನಡೆದಂತಹ ಒಂದು ಪಬ್ ದಾಳಿ ಪ್ರಕರಣದಲ್ಲಿ ಪ್ರಸಾದ್ ಅತ್ತಾವರ್ ಆರೋಪಿಯಾಗಿದ್ದ. 2015ರ ಸೆಪ್ಟೆಂಬರ್ 3ಕ್ಕೆ ಕನ್ನಡ ಸಾಹಿತಿ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫೇಸ್ಬುಕ್ ಕಮೆಂಟ್ ಹಾಕಿದ ಆರೋಪದಲ್ಲಿ ಪ್ರಸಾದ್ ಅತ್ತಾವರ್ನನ್ನ ಬಂಧಿಸಲಾಗಿತ್ತು. ಇನ್ನು ಕುಲಪತಿ ಹುದ್ದೆ ಕೊಡಿಸೋದಾಗಿ ನಂಬಿಸಿ 17.5 ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ ಆರೋಪದಲ್ಲೂ ಸಹ ಪ್ರಸಾದ್ ಅತ್ತಾವರ್ನನ್ನ ಬಂಧಿಸಲಾಗಿತ್ತು. ಶ್ರೀರಾಮ್ ಸೇನೆ ಕಾರ್ಯಕರ್ತರು ಮಂಗಳೂರಿನಲ್ಲಿ 15 ವರ್ಷಗಳ ಈ ಹಿಂದೆಯೂ ಸಹ ಇದೇ ರೀತಿಯ ದಾಳಿಯನ್ನ ನಡೆಸಿ ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಮಂಗಳೂರಿನ ಹಂಪನಕಟ್ಟೆಯಲ್ಲಿರುವಂತಹ ಪಬ್ಗೆ 2009ರ ಜನವರಿ 24ರ ಸಂಜೆ ಶ್ರೀರಾಮ್ ಸೇನೆ ಕಾರ್ಯಕರ್ತರು ದಾಳಿ ನಡೆಸಿದ್ರು. ಮಂಗಳೂರಿನ ಅಮ್ನೇಶಿಯಾ ಅನ್ನೋ ಪಬ್ಗೆ ನುಗ್ಗಿದ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಒಳಗಿದ್ದಂತ ಹೆಣ್ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ರು. ಅಶ್ಲೀಲ ಬಟ್ಟೆ ತೊಟ್ಟು ನರ್ತನ ಮಾಡಿ ಭಾರತೀಯ ಸಂಸ್ಕೃತಿಗೆ ಧಕ್ಕೆ ತರ್ತಿದ್ದಾರೆ ಅಂತ ಆರೋಪಿಸಿ ಈ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪಬ್ ಮೇಲೆ ದಾಳಿ ಮಾಡಿದ್ರು. ಈ ಘಟನೆ ದೇಶದಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಇನ್ನು ಪ್ರಸಾದ್ ಅತ್ತಾವರ್ ನೇತೃತ್ವದಲ್ಲಿ ಸುಮಾರು 40 ಮಂದಿ ಕಾರ್ಯಕರ್ತರು ಈ ದಾಳಿಯನ್ನು ನಡೆಸಿದ್ರು. ಅಲ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಯುವಕ ಯುವತಿಯರು ಸ್ವಯೇಚ್ಛೆಯಿಂದ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪದಲ್ಲಿ ಈ ದಾಳಿಯನ್ನ ನಡೆಸಿದ್ರು. 2012ರ ಜುಲೈ 28ಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪಡೀಲಿಯಲ್ಲಿ ಹೋಮ್ ಸ್ಟೇ ಮೇಲೆ ದಾಳಿ ನಡೆಸಿದ್ರು. ಯುವಕ ಯುವತಿ ಸೇರಿ ಬರ್ತ್ಡೇ ಪಾರ್ಟಿಯಲ್ಲಿ ಬೇಕಾಬಿಟ್ಟಿ ವರ್ತಿಸುತ್ತಿದ್ದಾರೆ ಅನ್ನೋ ಆರೋಪದಲ್ಲಿ ಸುಮಾರು 12 ಮಂದಿ ತಂಡ ದಾಳಿ ನಡೆಸಿತು. ಸೊ ಈ ಎರಡೂ ಪ್ರಕರಣಗಳು ದೇಶದಾದ್ಯಂತ ಸಾಕಷ್ಟು ಸುದ್ದಿಯಾಗಿತ್ತು. ಬಳಿಕ ಈ ಎರಡೂ ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆಗೊಂಡಿತು. ಅಷ್ಟೇ ಅಲ್ಲ, ಈ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನೈತಿಕ ಪೊಲೀಸ್ ಗಿರಿ ನಡೆದಿತ್ತು. ಅಪ್ರಾಪ್ತ ವಯಸ್ಸಿನ ಯುವತಿಯೊಂದಿಗೆ ತಿರುಗಾಡ್ತಾ ಇದ್ದಂತಹ ಆರೋಪದಲ್ಲಿ ಯುವಕನೊಬ್ಬನನ್ನ ಬಜರಂಗ್ ದಳ ಕಾರ್ಯಕರ್ತರು ಅಪಹರಿಸಿ ಹಲ್ಲೆ ಮಾಡಿರುವ ಘಟನೆ ಪೊಲೀಸ್ ದೂರಲ್ಲಿ ದಾಖಲಾಗಿತ್ತು. ಆಲ್ದೂರು ಪಟ್ಟಣದ ನಿವಾಸಿ ಡ್ಯಾನ್ಸ್ ಮಾಸ್ಟರ್ ರುಮಾನ್ ಹಲ್ಲೆಗೊಳಗಾದ ಯುವಕ ಆಗಿದ್ದ. ಇನ್ನು ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕ ಸಿಡಿ ಶಿವಕುಮಾರ್, ಸ್ವರೂಪ್, ಕಾರ್ತಿಕ್, ಮಧುರಂಜಿತ್, ಪರೀಕ್ಷಿತ್ ಹಾಗೂ ಪ್ರಜ್ವಲ್ ಅನ್ನೋರನ್ನ ಪೊಲೀಸರು ಬಂಧಿಸಿದ್ರು.
ಧರ್ಮದ ಹೆಸರಲ್ಲಿ ನಡೀತಾ ಇರುವಂತಹ ಅನೈತಿಕ ಪೊಲೀಸ್ಗಿರಿ ಪ್ರಕರಣಗಳು ನಾಗರಿಕ ಸಮಾಜದಲ್ಲಿ ಭೀತಿಯನ್ನು ಹುಟ್ಟಿಸ್ತಾ ಇದೆ. ಅಮಾಯಕರು, ಅದರಲ್ಲೂ ಹೆಣ್ಮಕ್ಕಳನ್ನ ಹೆಚ್ಚು ಬಾಧಿಸುವ ಮತೀಯ ಗೂಂಡಾಗಿರಿ ನಾಡಿನ ಧಾರ್ಮಿಕ ಸಾಮರಸ್ಯದ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡ್ತಾ ಇದೆ. ಸಂಸ್ಕೃತಿ, ಧರ್ಮದ ಹೆಸರಿನಲ್ಲಿ ಅಮಾಯಕರ ಮೇಲೆ ಬಲಪ್ರಯೋಗ ಮಾಡೋಕೆ ಹೋಗಬಾರದು. ಅದು ಅವರ ಕೆಲಸನೂ ಅಲ್ಲ. ಆದರೆ ಈ ರೀತಿ ಬಲಪ್ರಯೋಗ ಮಾಡೋದನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಅಂತಹ ಸಮಾಜಘಾತುಗಳ ಶಕ್ತಿಗಳ ವಿರುದ್ಧ ಸರ್ಕಾರ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ತಪ್ಪು ಜ್ಞಾನದಿಂದ ಎಚ್ಚರಿಕೆಯಿಂದಿರಿ, ಯಾಕಂದ್ರೆ ಅದು ಅಜ್ಞಾನಕ್ಕಿಂತ ಅಪಾಯಕಾರಿ ಆದದ್ದು. ಈ ಮಾತನ್ನ ಜಾರ್ಜ್ ಬರ್ನಾರ್ಡ್ ಶಾ ಹೇಳಿರೋದು. ಈ ಅನೈತಿಕ ಪೊಲೀಸ್ಗಿರಿಯಿಂದ ತೊಡಗಿಕೊಂಡವರಿಗೆ ಸೂಕ್ತವಾಗಿ ಅನ್ವಯವಾಗುವಂತ ಹೇಳಿಕೆ ಇದು. ಆದ್ರೆ ಅವರ ಪ್ರತಿಯೊಂದು ಕಾರ್ಯದಲ್ಲೂ ಇಂತಹ ಜ್ಞಾನ ಅಥವಾ ಗ್ರಹಿಕೆ ಮಾತ್ರ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ಬ್ರೇನ್ ವಾಶ್ ಆಗಿ ಯಾವುದೋ ಮೂರ್ಖತನದಲ್ಲಿ ಅನೈತಿಕ ಪೊಲೀಸ್ಗಿರಿ ಮಾಡುವವರು ಒಂದು ಕೆಟಗರಿ ಆದ್ರೆ, ಒಂದು ನಿರ್ದಿಷ್ಟ ರಾಜಕೀಯ ಅಥವಾ ಧಾರ್ಮಿಕ ಗುರಿ ಸಾಧನೆಯ ಭಾಗವಾಗಿ ಮಾಡುವವರು ಇನ್ನೊಂದು ಕೆಟಗರಿ. ಇದು ಬಹಳ ಅಪಾಯಕಾರಿ ಮತ್ತು ಕಳವಳಕಾರಿ ಸಂಗತಿಯಾಗಿದೆ. ತನ್ನ ಗುರಿ ಸಾಧನೆಗಾಗಿ ಇದು ಸಮಾಜದ ಸ್ವಾಸ್ಥ್ಯವನ್ನ ಎಷ್ಟು ಬೇಕಾದರೂ ಕೆಡಿಸೋಕೆ ತಯಾರಾಗಬಲ್ಲದು. ಇವುಗಳ ಜೊತೆಗೆ ಇನ್ನೊಂದಿದೆ, ಅದು ತಕ್ಷಣದ ಖ್ಯಾತಿ ಅಥವಾ ಸುದ್ದಿಗಾಗಿ ಮಾಡೋದು. ಇದನ್ನ ಪೊಲೀಸ್ಗಿರಿ ಅಂದ್ರೆ ಪೊಲೀಸರಿಂದ ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡೋದು. ಈ ಎರಡೂ ಅಂಶಗಳ ವಿವರಣೆ ಇಷ್ಟು ಸ್ಪಷ್ಟವಾಗಿದ್ರೂ ಅನೈತಿಕ ಪೊಲೀಸ್ಗಿರಿ ಹೆಚ್ಚೋಗೆ ಕಾರಣ ಕೆಲವು ಮನುಷ್ಯರ ಮಾನಸಿಕ ವಿಕೃತಿಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.